ನೋಡಿ, ಇದು ಓ ಫಾರಮ್ ಟು ವೈಟ್ಫೀಲ್ಡ್ನ ಮುಖ್ಯ ರಸ್ತೆ ಇದು. ಇಲ್ಲಿ ಏನು ಸಮಸ್ಯೆ ಅಂದರೆ, ಈಗ ಇದಕ್ಕೆ ಮುಂಚೆನೇ ಸುಮಾರು ಹಲವಾರು ಬಾರಿ ನೋಡಿ ಇಲ್ಲೇನು ಕೆಲಸ ಮಾಡಿದ್ದಾರೆ KEB ಅಥವಾ ಬೆಸ್ಕಾಮ್ ವತಿಯಿಂದ. ಇದು ಸುಮಾರು ಬಾರಿ ಈ ರಸ್ತೆನ ಅಗದು ವೈರ್ಗಳನ್ನ ಹಾಕಿ ಮತ್ತು ಈ ಸೈಡಲ್ಲಿ ಏನಾದರೂ ಮಾಡಬೇಕು ಅಂತೇಳಿ BBMP ಅವರು ಸಹ ಕೆಲಸ ಮಾಡಿದರು. ಆಮೇಲೆ ತಾರ್ ರಸ್ತೆನೂ ಹಾಕಿದ್ರು, ಫುಟ್ಪಾತ್ನೂ ಸರಿ ಮಾಡಿದರು. ಫುಟ್ಪಾತ್ನ ಸರಿ ಮಾಡಿದ್ಮೇಲೆ ಇಲ್ಲಿ ಯಾರೋ ಪಾಪ ಪುಣ್ಯಾತ್ಮರು ನೋಡಿ ಇದೆಲ್ಲ ಫುಟ್ಪಾತ್ನ ಎಲ್ಲ ಕಿತ್ತಾಕ್ಬಿಟ್ಟು ನೋಡಿ ಎಲ್ಲ ಕಿತ್ತಾಕಿದ್ದಾರೆ. ಏನಕ್ಕೆ ಕಿತ್ತಾಕಿದ್ದಾರೆ ಅಂದರೆ ನೋಡಿ ಇಲ್ಲೇನೋ ಲೈಟ್ ಕಂಬ ಹಾಕ್ಲಿಕ್ಕೇನೋ ಮಾಡಿದ್ದಾರೆ. ಒಳ್ಳೆ ಕೆಲಸ ಮಾಡಲಿ. ಆದರೆ ವಿಷಯ ಏನಂದರೆ, ಈ ರಸ್ತೆನ ಸುಮಾರು ನನಗೆ ಗೊತ್ತಿದ್ದಂಗೆ ಸುಮಾರು ಒಂದು 7-8 ಬಾರಿ ಅಗದು ರೆಡಿ ಮಾಡಿದ್ದಾರೆ. ಆಮೇಲೆ ರೆಡಿ ಮಾಡಿದ್ಮೇಲೆ ನೋಡಿ ಯಾರೋ ಒಂದು ಲೈಟ್ ಕಂಬ ಹಾಕಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಒಳ್ಳೆ ಕೆಲಸ ಮಾಡಲಿ, ತೊಂದರೆ ಇಲ್ಲ. ಆದರೆ ಈ ರಸ್ತೆ ಹಾಕೋಕ್ಕೆ ಮುಂಚೆ ಅಗದಾಗ ರಸ್ತೆ ಹಾಕೋಕ್ಕೆ ಮುಂಚೆನೇ ಯಾಕೆ ಪ್ಲ್ಯಾನ್ ಮಾಡಲಿಲ್ಲ? ಇದು ಆ ಪ್ಲ್ಯಾನಲ್ಲಿ ಇರಲಿಲ್ವಾ? ಇಲ್ಲ ಅಂದಮೇಲೆ ಏನಕ್ಕೆ ಹಾಕಕ್ಕೆ ಹೋದ್ರು ಹೊಸದಾಗಿ? ಮುಂದೆನೂ ತೋರಿಸ್ತೀನಿ. ಇದೊಂದು. ಮತ್ತು ಎರಡನೇ ವಿಷಯ ಏನಂದರೆ ನೋಡಿ, ಇಲ್ಲಿ ವೈರ್ ಬಿಟ್ಟಿದ್ದಾರೆ. ಈಗ ಯಾರಾದರೂ ಬಂದರು ಅದನ್ನು ಕಟ್ ಮಾಡಿದ್ರೆ ಪ್ರಾಣನೇ ಹೋಗುವಂಥ ಸಂಭವ ಇರ್ತದೆ. ಅಟ್ಲೀಸ್ಟ್ ಅದು ಸೇಫಾಗಿ ಸುರಕ್ಷಿತವಾಗಿ ವೈರ್ನೂ ಸಹ ಹಾಕಿಲ್ಲ. ನೋಡಿ ಇದು ಕಂಬ. ಮತ್ತು ನೋಡಿ ಇಲ್ಲೆಲ್ಲ ಮಣ್ಣೆಲ್ಲ ಹಂಗೆ ಬಿಟ್ಟು ಹೋಗಿದ್ದಾರೆ. ನೋಡಿ ಇಲ್ಲೆಲ್ಲ ಅಗ್ದಿದ್ದಾರೆ ರಸ್ತೆ, ಇದೆಲ್ಲ ಹಾಕಿದ್ದಾರೆ. ಓಕೆನಾ? ಇದೆಲ್ಲ ಅಗ್ದಿದ್ದಾರೆ. ಈಗೆಲ್ಲ ಸ್ವಲ್ಪ ಮುಚ್ಕೊಂಡಿದೆ, ಯಾಕಂದರೆ ಮಳೆ ಎಲ್ಲ ಬಂದಮೇಲೆ. ಯಾಕೆಂದರೆ ಸಮಸ್ಯೆ ಏನಂದರೆ, ಈ ಅಗ್ಯೋಕ್ಕೆ ಮುಂಚೆ ಯಾಕೆ ಇವರು ಸರಿಯಾಗಿ ಅಂದರೆ ಪ್ಲ್ಯಾನ್ ಇಲ್ಲದೆ ಅಗಿಯೋದು, ಹಾಳು ಮಾಡೋದು. ಯಾಕೆ ಮುಂಚೆನೇ ರಸ್ತೆ ಅಗಿಯೋಕ್ಕೆ ಮುಂಚೆ ಯಾಕೆ ಪ್ಲ್ಯಾನ್ ಮಾಡಲ್ಲ? ಇದರಿಂದ ಏನಾಗ್ತದೆ, ಭಾರಿ ಅಂದರೆ ಖರ್ಚು ಡಬಲ್ ತ್ರಿಬಲ್ ಆಗುತ್ತೆ. ಒಂದು ಸರಿ ಮಾಡೋ ಕೆಲಸನ 10 ಸರಿ ಮಾಡ್ತಾರೆ. ಇದು ಸಮಸ್ಯೆ ಆಗ್ತಾಯಿದೆ. ಇದನ್ನು ಅಧಿಕಾರಿಗಳು ಏನು ಅವ್ರ ಜೋಬಿಂದ ಹಾಕೋದಿಲ್ಲ. ಇದು ಸಾರ್ವಜನಿಕರ ತೆರಿಗೆ ಹಣ ಅಂತ ಅವ್ರಿಗೆ ಒಂದು ಸ್ವಲ್ಪ ಆದರೂ ಗೊತ್ತಿರಬೇಕು. ಇಲ್ಲ ಯಾರು ಕೇಳೋದಿಲ್ಲ ಅಂತ ಏನಾದರೂ ಈ ಥರ ಮಾಡ್ತಾಯಿದ್ರೆ ಗೊತ್ತಿಲ್ಲ. ಕೆಂಪು ವೈರು ಹಾಕೋ ಜಾಗದಲ್ಲಿ ಕಪ್ಪು ವೈರು ಹಾಕ್ಬಿಟ್ಟು ಆಮೇಲೆ ಇಲ್ಲ ಕೆಂಪು ವೈರು ಹಾಕಬೇಕು ಅಂತೇಳಿ ಮತ್ತೆ ಅಗಿತಾರೆ. ಈ ಥರ ಏನಾದರೂ ಇದೆಯಾ? ದಯವಿಟ್ಟು ಇದನ್ನೆಲ್ಲ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಳ್ಳಿ ಸರ್. ನೀವೇನೇ ಕೆಲಸ ಮಾಡೋಂಗಿದ್ರು ಇದೆಲ್ಲ ನಮ್ಮದೇ ತೆರಿಗೆ ಹಣ. ನಾವೇ ಒಂದೇ ಕೆಲಸಕ್ಕೆ 100 ರೂಪಾಯಿ ಆಗೋ ಜಾಗದಲ್ಲಿ 1,000, 2,000, 3,000 ಆಗ್ತಾಯಿದೆ. ಅರ್ಥ ಮಾಡ್ಕೊಳ್ಳಿ ನೀವು. ಇದು ನಮ್ಮದೇ ತೆರಿಗೆ ಹಣ ಅಂತ ನಿಮ್ಗೆ ಗೊತ್ತಾಗ್ತಲ್ಲ ಅಂತ ನನ್ನ ಅನಿಸಿಕೆ. ಹಂಗಾಗಿ ಈ ಥರ ಕೆಲಸಗಳನ್ನ 2 ಸರಿ 3 ಸರಿ ಮಾಡೋದನ್ನ ನಿಲ್ಲಿಸಿ, ಆದಷ್ಟು ಏನೇ ಕೆಲಸ ಮಾಡೋದಿದ್ರು ಒಂದೇ ಸರಿ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.